ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಪಾರ್ಲರಿಂದ ಬಂದೆ ಆ್ಯಂಡ್ ಮಧ್ಯಾಹ್ನ ಅಮ್ಮ ಅತ್ತೆನೆಲ್ಲ ಕರ್ಕೊಂಡು ನಮ್ಮ ಅಂಕಲ್ ಮನೆಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಊಟ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಒಂದು 7:30 ಹಂಗೆ ಬಂದ್ವಿ. ಒಂಥರ ಬ್ಯೂಟಿಫುಲ್ ಡೇ ಅಂತ ಹೇಳ್ತು. ತುಂಬಾ ಖುಷಿ ಆಯಿತು ಅಂಕಲ್ ನಮ್ಮ ಅದಕ್ಕೆ ಎಲ್ಲರನ್ನೂ ಮೀಟ್ ಮಾಡಿ. ಆ್ಯಂಡ್ ಅದಾದಮೇಲೆ ಇವಾಗ ವಿಶ್ವನ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ಸತೀಶ್ ಅಣ್ಣ ಮತ್ತು ಅವ್ರ ವೈಫು. ಆ್ಯಂಡ್ ನಾಳೆ ನಾವು ರಾಘವೇಂದ್ರ ಸ್ವಾಮಿನ ನೋಡೋಕೆ ಹೋಗ್ತಿದ್ವಿ, ಅಂದರೆ ನಮ್ಮ ರಾಯರನ್ನ ನೋಡೋಕೆ ಹೋಗ್ತಿದ್ದೀವಿ ಮಂತ್ರಾಲಯಕ್ಕೆ. ತುಂಬಾ ಖುಷಿ ಇದೆ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಅಷ್ಟೇ ಗೈಸ್, ಸದ್ಯಕ್ಕೆ ಇವಾಗ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಬೇಕು ಆ್ಯಂಡ್ ಅಡುಗೆ ಮಾಡಬೇಕು. ಸೊ ಬನ್ನಿ ಹೋಗೋಣ. ಸೊ ನಾವು ಮಂತ್ರಾಲಯಕ್ಕೆ ಹೇಗೆ ಹೋಗ್ತಿದ್ದೀವಿ, ನೆಕ್ಸ್ಟ್ ನೀವು ಯಾರಾದರೂ ಹೋದರೆ ಹೆಲ್ಪ್ ಆಗ್ಬೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ನೈಟ್ ಊಟಕ್ಕೆ ಬಜ್ಜಿ, ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ಸೊ ತುಂಬಾ ಚಳಿ ಇತ್ತು, ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸೂಪರ್ ಆಗಿತ್ತು. ಓಕೆ ಗೈಸ್, ಆ್ಯಕ್ಚುಲಿ ನಾವು ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ 4 o'clock ಗೋಲ್ಡನ್ ಅಂತ ಅಂದ್ಕೊಂಡ್ವಿ. ಬಟ್ ಬೇಡ, ಮಲ್ಕೊಂಡ್ರೆ ಲೇಟಾಗಿ ಬಿಡುತ್ತೆ. ಆ್ಯಂಡ್ ಆಲ್ರೆಡಿ ಇವಾಗ 11:30, 12 ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ಇವಾಗಲೇ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಎಲ್ಲರೂ ಮನೆಯಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ಅವ್ರದ್ದು ಊಟ ಎಲ್ಲ ಆಯಿತು. ಸೊ ಬನ್ನಿ ಹೋಗೋಣ. ಹಾಯ್, ಇವರು ಸತೀಶ್ ಅಣ್ಣ ಅವ್ರ ವೈಫು ಬೃಂದಾ. ಆ್ಯಂಡ್ ಇವರು ಸತೀಶ್ ಅಣ್ಣ. ಮುಖ ತೋರಿಸಿ. ಪ್ಲಾನ್ ಚೇಂಜ್ ಆಗಿ ಇವಾಗ ಹೊರಟಿದ್ದೀವಿ ಎಲ್ಲರೂ. ಹಾಯ್ ಏನವ. ವಿಶ್ವ ಆ್ಯಂಡ್ ಸತೀಶ್ ಅಣ್ಣ ಇಬ್ಬರು ಡ್ರೈವ್ ಮಾಡೋದ್ರಿಂದ ಸೊ ಅಷ್ಟು ರಿಸ್ಕ್ ಆಗಲ್ಲ ಅಂತ ನೈಟೇ ಹೊರಟ್ವಿ. ಆಲ್ಮೋಸ್ಟ್ ಒಂದು 3:30ಗೆ ಮಧ್ಯ ಬ್ರೇಕ್ ತೊಗೊಂಡ್ವಿ, ಟೀ ಬ್ರೇಕು. ವಿಶ್ವ ಸ್ವಲ್ಪ ಹೊತ್ತು, ಸತೀಶ್ ಅಣ್ಣ ಸ್ವಲ್ಪ ಹೊತ್ತು ಹಾಗೆ ಓಡಿಸ್ಕೊಂಡು ಹೋದರು. ಆ್ಯಂಡ್ ಸಿಹಿ ಪಾಪ ಮಧ್ಯ ಮಧ್ಯೆ ಎದ್ದೇಳ್ತಾ ಇದ್ಲು, ಮಲ್ಕೊತಾ ಇದ್ಲು. ಚೆನ್ನಾಗಿತ್ತು ಒಂಥರ ಜರ್ನಿ. ನಾವು ಸ್ವಲ್ಪ ನಿದ್ದೆ ಮಾಡಿದ್ವಿ ಆ್ಯಂಡ್ ಸ್ವಲ್ಪ ಎದ್ದಿದ್ವಿ. ಯಾಕೆ ಅರೌಂಡ್ 4 or 4:30 ಅನಿಸುತ್ತೆ. ಟೋಲಲ್ಲಿ ತುಂಬಾ ಗಲಾಟೆ ಆಗ್ತಾಯಿತ್ತು. ನಾವು ಹೋದ್ವಿ, ಕರೆಕ್ಟಾಗಿ ಗಾಡಿಗಳನ್ನ ನಿಲ್ಲಿಸ್ಬಿಟ್ರು. ಯಾರೂ ಇಲ್ಲದೇ ಇಲ್ಲ ಗಾಡಿ ಓಪನ್ ಮಾಡೋದಕ್ಕೆ. ಫುಲ್ ಜಗಳ ಆಡ್ತಾಯಿದ್ರು, ಬಟ್ ರೀಸನ್ನೇ ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಯಾರೋ ಒಬ್ಬರು ಗೇಟ್ ಓಪನ್ ಮಾಡಿ ಹೋಗಿ ಅಂದರು. ಸೊ ನಾವು ಪಾಸ್ ಆಗಿಬಿಟ್ವಿ. ಆ್ಯಂಡ್ ನಾವು ಮಂತ್ರಾಲಯ ರೀಚ್ ಆದಾಗ ಅರೌಂಡ್ 7 o'clock ಆಯಿತು. ಆ್ಯಂಡ್ ನಾವು ರೂಮ್ನ ಬುಕ್ ಮಾಡ್ಕೊಂಡು ಹೋಗಿರಲಿಲ್ಲ, ನಾವು ಸಡನ್ನಾಗಿ ಪ್ಲಾನ್ ಮಾಡಿದ್ರಿಂದ. ಸೊ ರೂಮ್ನ ಹುಡುಕ್ಬೇಕಿತ್ತು, ಹಾಗಾಗಿ ಗಾಡಿನ ಪಾರ್ಕ್ ಮಾಡಿ ರೂಮ್ ಹುಡ್ಕೋದಕ್ಕೆ ಹೋಗಿದ್ದಾರೆ. ಸಮಹೌ ನಮಗೆ ರೂಮ್ ಸಿಕ್ತು. ಆ್ಯಂಡ್ ಇಲ್ಲಿ ರೂಮ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ರೂಮೇನಷ್ಟು ಚೆನ್ನಾಗಿರಲಿಲ್ಲ, ಓಕೆ ಇತ್ತು, ಬಟ್ ನಾವಲ್ಲಿ ಸ್ಟೇ ಆಗೋಂಗಿರಲಿಲ್ಲ. ಫ್ರೆಶ್ ಅಪ್ ಆಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಗೇನ್ ನಾವು ಬ್ಯಾಂಗ್ಳೂರಿಗೆ ಹೊರಡಬೇಕಿತ್ತು. ಸೊ ಹಂಗಾಗಿ ಓಕೆ ಅಂತ ರೂಮ್ ತೊಗೊಂಡ್ವಿ. ಆ್ಯಂಡ್ ಅಲ್ಲೇ ಟಿಫನ್ ತೊಗೊಂಬಂದು ರೂಮಲ್ಲೇ ಟಿಫನ್ ಮಾಡಿದ್ವಿ. ಅದಾದಮೇಲೆ 10 or 10:30 ಹಾಗೆ ದರ್ಶನಕ್ಕೆ ಹೊರಟ್ವಿ. ಬುರುಡೆ ಮಾಡಿಸ್ಕೊಂಡು ಇವಾಗ ನನಗೆ ನಾನು ಅನ್ನಿಸ್ತಿದೆ. ಕಂಫರ್ಟ್ ಅನ್ನಿಸ್ತಿದ್ಯಾ? ತೋರಿಸಿ ಎಲ್ಲ ನಿಮ್ಮ ನಾಮಗಳು. ಚೆನ್ನಾಗಿದೀವಾ? 5 ರೂಪಾಯಿ ನಾಮ ಗೈಸ್. ಅಲ್ಲಲ್ಲ, ಏನು ಬೇಡ ಅಂದ್ರೆ ಎಂಟ್ರಿಲೇ ಇದ್ದಾನೆ, ಗಿಲಾಡಿ ಎಂಟ್ರಿಲೇ ಇದ್ದಾನೆ.
ಆ್ಯಂಡ್ ನಾವು ಮಾರ್ನಿಂಗ್ 7 or 7:30 ನೋಡಿದಾಗ ತುಂಬಾ ಜನ ಇದ್ದರು. ಏನಪ್ಪ ಎಷ್ಟು ಜನ ಇದ್ದಾರೆ, ಎಷ್ಟು ಲೇಟ್ ಆಗುತ್ತೆ ದರ್ಶನ ಅಂತ ಅಂದ್ಕೊಂಡಿದ್ವಿ. ಸೊ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ವಿತ್ತಿನ್ ನಮಗೆ 10 to 15 ಮಿನಿಟ್ಸ್ ಒಳಗಡೆ ದರ್ಶನ ಆಯಿತು. ಕರೆಕ್ಟಾಗಿ ನಾವು ಹೋಗೋ ಟೈಮಿಗೆ ಜನನೇ ಇರಲಿಲ್ಲ. ನಾವು ಹೋದ್ಮೇಲೆ ತುಂಬ ಜನ ಬಂದರು. ರಾಯರ ಹತ್ರ ತುಂಬಾ ಬೇಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ತು ಅಂತ ಹೇಳ್ಬೋದು. ಆ್ಯಂಡ್ ಫಸ್ಟ್ ಟೈಮ್ ಇಷ್ಟು ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ ಅಲ್ಲೇ ನಿಂತಿದ್ದೆ ನಾನು, ಯಾರೂ ಹೋಗಿ ಅಂತ ಹೇಳಲಿಲ್ಲ, ಕಡಿಮೆ ಜನ ಇದ್ದಿದ್ದರಿಂದ ತುಂಬ ಖುಷಿಯಾಯಿತು. ಆ್ಯಂಡ್ ದರ್ಶನ ಏನೋ ಬೇಗ ಆಯಿತು, ಬಟ್ ಊಟಕ್ಕೆ ತುಂಬಾ ಕ್ಯೂ ಇತ್ತು ಪ್ರಸಾದಕ್ಕೆ. ಆ್ಯಂಡ್ ಅಗೇನ್ ನಾವು ಬಿಚ್ಚಾಲೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಬಿಚ್ಚಾಲೆಗೆ ಹೋಗಿ ಬಂದರೆ ನನ್ನ ಹಸ್ಬೆಂಡ್ಗೆ ಮತ್ತು ಸತೀಶ್ ಅಣ್ಣಂಗೆ ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಬೇಡ, ಇಲ್ಲೇ ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದನ ತೊಗೊಂಡು ಅದಾದಮೇಲೆ ಬಿಚ್ಚಾಲೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿಂದ ಸೀದಾ ಪ್ರಸಾದಕ್ಕೆ ಹೋಗಿ ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಆಲ್ಮೋಸ್ಟ್ ನಾವು ರೂಮ್ ರೀಚ್ ಆದಾಗ 1 o'clock ಆಗಿತ್ತು. ನಮಗೆ ದರ್ಶನ ಬೇಗ ಆಯಿತು, ಬಟ್ ಊಟ ಮತ್ತು ಪ್ರಸಾದ ತೊಗೊಳೋದು ಲೇಟ್ ಆಯಿತು. ಆ್ಯಂಡ್ 1 o'clock ರೂಮ್ನ ರೀಚ್ ಆಗಿ ಆಲ್ಮೋಸ್ಟ್ ಒಂದು 5 o'clockವರೆಗೂ ರೆಸ್ಟ್ ಮಾಡಿದ್ವಿ. 5 o'clock ಅಗೇನ್ ಇದು ಫ್ರೆಶ್ ಅಪ್ ಆಗಿ ಬಿಚ್ಚಾಲೆಗೆ ಹೊರಟ್ವಿ. ಹೊಸ ದೇವಸ್ಥಾನ ಎಲ್ಲ ಮಾಡಿಬಿಟ್ಟಿದ್ದಾರೆ ಗೈಸ್. ನಾವು ಬಂದಾಗಿದ್ದೆಲ್ಲ ಏನೂ ಇರಲೇ ಇಲ್ಲ. ಸೊ ಇವಾಗ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ. ಈ ಪ್ಲೇಸ್ ಅಂದರೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಒಂಥರ ಪೀಸ್ಫುಲ್ಲಾಗಿರುತ್ತೆ. ರಾಯರು ಇಲ್ಲಿ ಕುತ್ಕೊಂಡು ತಪಸ್ಸನ್ನು ಮಾಡ್ತಾಯಿದ್ರಂತೆ. ಈಗಲೂ ರಾಯರು ಈ ಪ್ಲೇಸಿಗೆ ಬರ್ತಾರಂತೆ. ಸೊ ನೀವೇನಾದರೂ ಮಂತ್ರಾಲಯಕ್ಕೆ ಹೋದರೆ ಈ ಪ್ಲೇಸ್ನ ಮಿಸ್ ಮಾಡಿದೆ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಇವರು ಬದನೆಕಾಯಿ ಬಜ್ಜಿ ಇಟ್ಕೊಂಡವ್ರೆ, ನೋನು ಮೆಣಸಿನ್ಕಾಯಿ ಬಜ್ಜಿ ಇಟ್ಕೊಂಡವ್ರೆ. ನಮ್ಮ ಸೀಟ್ ಪುರಿ ತಿಂತವಳೆ ಇಲ್ಲಿ. ಇವಾಗ ಹೈವೇ ನಿಲ್ಸಿದ್ದೀವಿ, ಏನಾದರೂ ತಿನ್ನೋಣ ಅಂತ ಅಳಕಲ್ಲ. ಸೊ ಇಲ್ಲೊಂದು ಬ್ರೇಕ್ ತೊಗೊಂಡಿದ್ದೀವಿ. ಇವಾಗ ಟೀ ಕಾಫಿ ಏನಾದರೂ ಕುಡಿದು ಅಗೇನ್ ಇನ್ನು ಬ್ಯಾಂಗ್ಳೂರಿಗೆ 5 hours ತೋರಿಸ್ತಾ ಇದೆ. ಚೆನ್ನಾಗಿತ್ತು ಗೈಸ್. ಇವತ್ತಿನ ಡೇವಂತೂ ಒಂಥರ ಚೆನ್ನಾಗಿತ್ತು. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ರಶ್ ಏನೂ ಇರಲಿಲ್ಲ. ಸೊ ವಿ ಆರ್ ಹ್ಯಾಪಿ. ಅಲ್ಲ ಕಂದ, ಮಾಮಿ ಚೆನ್ನಾಗಿತ್ತಾ? ಸೊ ಅಷ್ಟೇ ಗೈಸ್. ಬೇಕಾ? ನೋ ತಿಂತಾ ಇದ್ದೀವಿ ಅಂತ ಅಷ್ಟೇ. ನಾವು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಅವ್ರಿಗೆ ಬೇಡ ಅಂದರೆ ಸೊ ಮಳೆಯಲ್ಲಿ ಐಸ್ ಕ್ರೀಮ್ ತಿಂತೀವಿ. ಸಂಡೇ ವಿಶ್ವನ್ ಬರ್ಡೇ ಇತ್ತು. ಸೊ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಯಿತು. ಆ್ಯಕ್ಚುಲಿ ಮೇ ಬಿ ನಾವು ಮಂತ್ರಾಲಯದಲ್ಲೇ ಇರ್ಬೋದು ಅಂತ ನಾನು ಇಲ್ಲಿಂದನೇ ಒಂದು ಸ್ಮಾಲ್ ಕಪ್ ಕೇಕ್ನ ತೊಗೊಂಡೋಗಿದ್ದೆ. ವಿಶ್ವ ಬರ್ಡೇ ಸೆಲೆಬ್ರೇಟ್ ಮಾಡೋಣ, ಯಾಕಂದರೆ ಕೇಕ್ ಎಲ್ಲ ಕ್ಯಾರಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಅಲ್ಲಿ ಸಿಗುತ್ತೋ ಇಲ್ವೋ ಅದನ್ನು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಚಿಕ್ಕದು ಕಪ್ ಕೇಕ್ನ ತೊಗೊಂಡೋಗಿದ್ದೆ. ಆ್ಯಂಡ್ ಅಲ್ಲೇ ಇರ್ತೀವಿ ಅಂತ ಅಂದ್ಕೊಂಡಿದ್ವಿ, ಬಟ್ ಬೇಗ ದರ್ಶನ ಮುಗಿದ್ರಿಂದ ನಾವು ಆಲ್ಮೋಸ್ಟು 7-7:30 ಮಂತ್ರಾಲಯದಿಂದ ಹೊರಟ್ಬಿಟ್ವಿ. ಸೊ ಇಲ್ಲಿ ಮಧ್ಯ ರೋಡಲ್ಲಿ ನಿಲ್ಲಿಸಿ ಕಾರಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಆಚೆ ಮಾಡೋಣ ಅಂತ ನೋಡಿದ್ವಿ, ಕ್ಯಾಂಡಲ್ ಹಚ್ಚೋಕ್ಕಾಗಲಿಲ್ಲ, ತುಂಬ ಗಾಳಿ ಇತ್ತು. ಹಾಗಾಗಿ ಕಾರಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಐ ಹೋಪ್ ವಿಶ್ವಂಗೆ ಇಷ್ಟ ಆಯಿತು ಅಂತ. ನನಗಿವತ್ತು ತುಂಬ ಖುಷಿ ಆಯಿತು. ಸೊ ನಾವು ಆಲ್ಮೋಸ್ಟ್ ಮನೆ ರೀಚ್ ಆದಾಗ 2 or 2:30 ಆಗಿತ್ತು, ಮಿಡ್ನೈಟು. ಸೊ ಬಂದು ಫುಲ್ ಎಲ್ಲ ಟಯರ್ಡ್ ಆಗಿಬಿಟ್ವಿ, ನಿದ್ದೆ ಮಾಡಿಬಿಟ್ಟು. ಆ್ಯಂಡ್ ಮಾರನೇ ಬೆಳಿಗ್ಗೆ ಸೊ ಎಲ್ಲರೂ ನಮ್ಮ ಮನೇಲಿ ಇದ್ರಲ್ವ, ನಾನ್ ವೆಜ್ ಎಲ್ಲ ಮಾಡಿ ಸೊ ಅವರೆಲ್ಲ ಊಟ ಮಾಡಿಕೊಂಡು. ಆ್ಯಂಡ್ ಸತೀಶ್ ಅಣ್ಣ ಬೃಂದ ಅವರು ಹೊರಟ್ಬಿಟ್ರು. ಅವ್ರದ್ದು ಪ್ಲ್ಯಾನ್ ಚೇಂಜ್ ಆಯಿತು ಅಂತ ಊಟ ಮಾಡಿಕೊಂಡು ಹಾಸನಿಗೆ ಹೋದರು. ಆ್ಯಂಡ್ ಈವ್ನಿಂಗ್ ನಾವಿಲ್ಲಿ ವಿಶ್ವನ್ಗೆ ಮನೆಯವರೆಲ್ಲ ಇದ್ರಲ್ಲ ಕೇಕ್ ತಂದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ.
ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಕಂದ. ಐ ಹೋಪ್ ಈ ಬರ್ಡೇ ನಿನಗೆ ಹ್ಯಾಪಿ ಆಗಿತ್ತು ಅಂತ. ಹೀಗೆ ನಗ್ನಗ್ತಾನೂ ಕಾಲ ಖುಷಿಯಾಗಿರು. ಈ ಜನ್ಮದಲ್ಲ, ಮುಂದಿನ 7 ಜನ್ಮದಲ್ಲೂ ನೀನೇ ನನ್ನ ಜೊತೆಗಿರು ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು, ನೀನು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ, ನನಗೆ ಅಪ್ಪನಾಗಿ, ಫ್ರೆಂಡಾಗಿ, ಒಬ್ಬ ಲವ್ವರಾಗಿ ಎಲ್ಲ ಥರದೂ ಟ್ರೀಟ್ ಮಾಡೋದಕ್ಕೆ. ಆ್ಯಂಡ್ ಈಗಂತೂ ನಾನು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಪ್ರತಿ ಕ್ಷಣ ನಾನು ತುಂಬ ಲಕ್ಕಿ ಅನ್ನೋ ಥರನೇ ಫೀಲ್ ಮಾಡಿಸ್ತೀರ. ಯಾರು ಏನೇ ಹೇಳಿ, ನನ್ನ ಲೈಫಲ್ಲಿ ತೊಗೊಂಡಿದ್ದ ಬೆಸ್ಟ್ ಡಿಸಿಷನ್ ಅಂದರೆ ನೀನೇ ಅಂತ ಹೇಳ್ಬೋದು. ಆ್ಯಂಡ್ ಇವನ್ ನಮ್ಮ ಅಪ್ಪ ಅಮ್ಮ ಕೂಡ ಹೇಳ್ತಾರೆ, ಸೊ ಇವ್ರಿಗಿಂತ ಒಳ್ಳೆ ಐಡಿಯಾ ಸಿಗ್ತಾ ಇರಲಿಲ್ಲ ಅಂತ. ಅದು ಒಂದು ಮಾತು ಸಾಕು ನನಗೆ. ಆ್ಯಂಡ್ ಹ್ಯಾಪಿ, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ, ಲವ್ ಯು ಸೋ ಮಚ್. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.